ವಿದ್ಯಾರ್ಥಿಗಳೇ, ಗದ್ಯ ಭಾಗದ ಪ್ರಮುಖ ಗದ್ಯಗಳಲ್ಲಿ ಬಸಂತ್ ಕಿ ಸಚ್ಚಾಯಿ ಸಹ ಒಂದಾಗಿದೆ. ಈ ಒಂದು ಏಕಾಂಗಿಯಿಂದ ನಿಮಗೆ 3 ಅಥವಾ 4 ಅಂಕದ ಪ್ರಶ್ನೆಗಳನ್ನು ಸಹ ಕೇಳಬಹುದಾಗಿದೆ. ಇದನ್ನು ಬರೆದವರು ವಿಷ್ಣು ಪ್ರಭಾಕರ್ ಅವರು. ಇಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳ ಬಗ್ಗೆ ನಾವು ಅವಲೋಕನವನ್ನು ಮಾಡಿದಾಗ ಮೊದಲನೇ ಪ್ರಶ್ನೆ, ಬಸಂತ್ ನೋಟ್ ಬುನಾಕರ್ ವಾಪಸ್ ಕ್ಯೂ ನಹಿ ಲೌಟ. ಬಸಂತ ನೋಟಿನ ಒಂದು ಚಿಲ್ಲರೆಯನ್ನು ತೆಗೆದುಕೊಂಡು ವಾಪಸ್ ಯಾಕೆ ಬರಲಿಲ್ಲ ಅನ್ನುವಂಥ ಪ್ರಶ್ನೆ. ಅದೇ ಪ್ರಶ್ನೆಯನ್ನು ಅಥವಾ ಬಸಂತ್ ರಾಜ್ ಕಿಶೋರ್ ಕೆ ಪಾಸ್ ಕ್ಯೂ ನಹಿ ಲೌಟ, ಬಸಂತ ರಾಜ್ ಕಿಶೋರರ ಬಳಿ ಯಾಕೆ ಬರಲಿಲ್ಲ ಅನ್ನುವಂಥ ಪ್ರಶ್ನೆ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಈ ರೀತಿ ಕೇಳಿದಾಗ ನಾವು ಬಹಳ ಸುಲಭವಾಗಿ ಉತ್ತರವನ್ನು ಬರಿಬಹುದು. ಬಸಂತ್ ಏಕ ರೂಪಾಯಿ ಕಾ ನೋಟ್ ಬುನಾ ಲೇಕರ್ ಆ ರಹಾ ಥಾ. ಆ ಬಸಂತ 1 ರೂಪಾಯಿಯ ಚಿಲ್ಲರೆಯನ್ನು ತೆಗೆದುಕೊಂಡು ಬರ್ತಾ ಇದ್ದ. ಉಸಿ ಸಮಯ ವಹಾ ಮೋಟರ್ ಕೆ ನೀಚೆ ಕುಚಲ್ ಗಯಾ ಥಾ. ಅದೇ ಸಂದರ್ಭದಲ್ಲಿ ಅವನು ಮೋಟರ್ನ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟು ಗಾಯಗೊಂಡ. ಇಸ್ಲಿಯೇ ಬಸಂತ್ ರಾಜ್ ಕಿಶೋರ್ ಕೆ ಪಾಸ್ ನಹಿ ಲೌಟ. ಆದ್ದರಿಂದ ಬಸಂತ ರಾಜಕಿಶೋರರ ಬಳಿ ಬರೋದಕ್ಕೆ ಆಗಲಿಲ್ಲ ಅನ್ನೋದು. ಎರಡನೇ ಬಹುಮುಖ್ಯ ಪ್ರಶ್ನೆ, ಪ್ರತಾಪ್ ರಾಜ್ ಕಿಶೋರ್ ಕೆ ಘರ್ ಕ್ಯೂ ಆಯ. ಪ್ರತಾಪ ರಾಜ್ ಕಿಶೋರರ ಮನೆಗೆ ಯಾಕೆ ಬಂದ ಅನ್ನುವಂಥ ಪ್ರಶ್ನೆ. ಬಸಂತ್ ರಾಜ್ ಕಿಶೋರ್ ಸೆ ನೋಟ್ ಲೇಕರ್ ಬುನಾನೆ ಗಯಾ. ಬಸಂತ ಏನು ಮಾಡ್ದ, ರಾಜ್ ಕಿಶೋರರಿಂದ 1 ರೂಪಾಯಿ ನೋಟನ್ನು ಪಡೆದುಕೊಂಡು ಬುನಾನೆ ಗಯಾ ಅಂದರೆ ಚಿಲ್ಲರೆಯನ್ನು ಮಾಡಿಸ್ಕೊಂಬರೋದಕ್ಕೆ ಹೋದ. ಮೋಟಾರ್ ದುರ್ಘಟನಾಮೆ ಉಸ್ಕೆ ಪೇರ್ ಕುಚಲ್ ಗೈ. ಮೋಟಾರ್ ದುರ್ಘಟನೆಯಲ್ಲಿ ಅವನ ಕಾಲುಗಳು ತರ್ಚ್ಕೊಂಡವು, ಗಾಯಗೊಂಡವು. ವಹ ಬೇಹೋಶ್ ಹೋಗಯ. ಅವನು ಬೇಹೋಶ್ ಅಂದರೆ ಅನ್ಕಾನ್ಸಿಯಸ್ ಸ್ಟೇಜ್ ಅಂತ ಹೇಳ್ತೀವಲ್ಲ ನಾವು, ಪ್ರಜ್ಞಾಹೀನ ಸ್ಥಿತಿಗೆ ತಲುಪದ. ಹೋಶ್ ಆತೆ ಹಿ ಉಸೆ ಪೈಸಾ ಲೌಟಾನೆ ಕಾ ಧ್ಯಾನ ಆಯ. ಹೋಶ್ ಮೇ ಆತೆ ಹಿ ಉಸೆ ಪೈಸಾ ಲೌಟಾನೆ ಕಾ ಧ್ಯಾನ ಆಯ. ಅವನಿಗೆ ಪ್ರಜ್ಞೆ ಬಂದ ಕೂಡಲೇ ಪೈಸಾ ಲೌಟಾನೆ ಕಾ ಧ್ಯಾನ ಆಯ, ಹಣವನ್ನು ವಾಪಸ್ ಕೊಡಬೇಕು ಅನ್ನುವಂಥ ಒಂದು ಜ್ಞಾಪಕ ಅವನಿಗೆ ಬಂತು. ಉಸ್ನೆ ತುರಂತ್ ಪ್ರತಾಪ್ ಕೋ बचे पैसे देकर भेजा. उसने तुरंत प्रताप को बचे पैसे देकर भेजा. ತಕ್ಷಣ ಅವನು ಉಳಿದಂಥ ಹಣವನ್ನು ಪ್ರತಾಪನ ಕೈಲಿ ಕೊಟ್ಟು ಕಳುಹಿಸಿದ. ಆತ್ಮೀಯ ವಿದ್ಯಾರ್ಥಿಗಳೇ, ಬಸಂತ್ ಕಿ ಸಚ್ಚಾಯಿ ಏಕಾಂಕಿಯಲ್ಲಿ ಈ ಒಂದು ಪ್ರಶ್ನೆಯನ್ನು 3 ಅಂಕಗಳಿಗೂ ಕೇಳಿದರೆ ಮತ್ತು 4 ಅಂಕಗಳಿಗೂ ಕೇಳಿದರೆ. ಒಂದೇ ಪ್ರಶ್ನೆಯನ್ನು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ವರ್ಷಗಳಲ್ಲಿ ಕೇಳಲಾಗಿದೆ. ಯಾವ ರೀತಿಯಪ್ಪ ಅಂದರೆ, ಬಸಂತ್ ಈಮಾನ್ದಾರಿ ಲಡ್ಕಾತ ಕೈಸೆ, ಬಸಂತ್ ಕಿ ईमानदारी के बारे में लिखिए ಅಂತಲೂ ಸಹ ಕೇಳಿದರೆ. बसंत में निहित उत्तम गुणों के बारे में लिखिए ಅಂತಲೂ ಕೇಳಿದರೆ. बसंत का चरित्र चित्रण कीजिए ಅಂತಲೂ ಸಹ ಕೇಳಿದರೆ. बसंत एक स्वाभिमानी लड़का था ಕೈಸೆ ಸೋಧಾರಣ ದೀಜಿ ಅಂತಲೂ ಸಹ ಕೇಳಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ. ಈ 1, 2, 3, 4, 5, 6 ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡಿದ್ದೇ ಆದರೆ ಬಸಂತನಿಗೆ ಸಂಬಂಧಪಟ್ಟಂಥ ಯಾವ ಪ್ರಶ್ನೆ ಕೇಳಿದ್ರು ಸಹ ಉತ್ತರವನ್ನು ನೀವು ಬರೀಬಹುದು. ಮೊದಲನೇ ಅಂಶ, ಬಸಂತ್ ಏಕ್ ಇಮಾನ್ದಾರ್ ಸ್ವಾಭಿಮಾನ್ ಲಡ್ಕಾ ಥಾ. ಬಸಂತ್ ಏಕ್ ಇಮಾನ್ದಾರ್ ಅವ್ರ ಸ್ವಾಭಿಮಾನ್ ಲಡ್ಕಾ ಥಾ. ಬಸಂತ ಒಬ್ಬ ಪ್ರಾಮಾಣಿಕ ಮತ್ತು ಸ್ವಾಭಿಮಾನಿ ಬಾಲಕನಾಗಿದ್ದ. ಎರಡನೇ ಅಂಶ, ಬಸಂತ ಪಂಡಿತ್ ರಾಜ್ ಕಿಶೋರ್ ಸೆ ಮುಫ್ತ್ ಮೇ ಪೈಸೆ ಕೋ ಇನ್ಕಾರ್ ಕರ್ತಾ ಹೈ. ಬಸಂತ ಪಂಡಿತ ರಾಜ್ ಕಿಶೋರ್ರಿಂದ ಮುಫ್ತ್ ಮೇ ಅಂದರೆ ಉಚಿತವಾಗಿ ಫ್ರೀಯಾಗಿ ಹಣವನ್ನು ಪಡೆದುಕೊಳ್ಳಲು ತಿರಸ್ಕಾರ ಮಾಡ್ತಾನೆ, ಇನ್ಕಾರ್. ಮುಫ್ತ್ ಮೇ ಪೈಸಾ ಲೇನಾ ಭೀಕ್ಗೆ ಸಮಾನ ಮಾನ್ತಾ ಹೈ. ನೋಡ್ರಿ, ಫ್ರೀಯಾಗಿ ಉಚಿತವಾಗಿ ಹಣವನ್ನು ಪಡೆಯೋದನ್ನು ಅವನು ಭೀಕ್ಗೆ ಸಮಾನ ಮಾನ್ತಾ ಹೈ ಅಂದರೆ ಭಿಕ್ಷೆಗೆ ಸಮಾನವಾಗಿ ತಿಳ್ಕೊಂಡಿದ್ದಾನೆ. ನಂತರ ಬಸಂತ್ ಇಮಾನ್ದಾರ್ ಲಡ್ಕಾತ. ಬಸಂತ ಒಬ್ಬ ಪ್ರಾಮಾಣಿಕ ಬಾಲಕನ. ಕ್ಯೂಂಕಿ ವಹಾ ಮೋಟರ್ ಕಿ ದುರ್ಘಟನಾ ಮೇ ಘಾಯಲ್ ಹೋನೆ ಪರ್ ಭಿ. ನೋಡ್ರಿ, ಅವನು ಮೋಟಾರ್ ದುರ್ಘಟನೆಯಲ್ಲಿ ಗಾಯಗೊಂಡರೂ ಸಹ ಬುನೆ ಪೈಸೆಗೂ ಅಪ್ನೆ ಭಾಯಿ ಪ್ರತಾಪ್ ಸೆ ವಾಪಸ್ ಭೇಜ್ತಾ ಹೈ. ಉಳಿದಿರುವಂತಹ ಚಿಲ್ಲರೆ ಹಣವನ್ನು ತನ್ನ ತಮ್ಮನಾದಂತಹ ಪ್ರತಾಪನ ಕಡೆ ಕೊಟ್ಟು ಕಳಿಸ್ತಾನೆ. ಐಸಾ ಥಾ ಬಸಂತ್ ಕಾ ಇಮಾನ್ದಾರ್ ಗುಣ. ಈ ರೀತಿಯಾಗಿತ್ತು ಬಸಂತನ ಒಂದು ಪ್ರಾಮಾಣಿಕತೆ ಅಂತ ನಾವು ಈ ಒಂದು ಮೇಲ್ಕಂಡ ಅಂಶಗಳಿಂದ ಹೇಳಬಹುದು. पंडित राजकिशोर के मानवीय व्यवहार के बारे में लिखिए ಅಂತ ಕೇಳಬಹುದು. ಅಥವಾ पंडित राजकिशोर में ಪರೋಪಕಾರಿತಾ ಗುಣ ಕೈಸೆ ನಿಹಿತಿ ಅಂತಲೂ ಕೇಳ್ಬೋದು. ಅಥವಾ ಪರೋಪಕಾರಿತಾ ಅನುಸರಣೀಯ ಹೇ ಕೈಸೆ ಅಂತ ಕೇಳ್ಬೋದು. ಅಥವಾ ಪಂಡಿತ್ ರಾಜ್ಕಿಶೋರ್ ಮಾನವತಾ ಕಾ ಸಾಕಾರ ಮೂರ್ತಿ ಥಾ ಕೈಸೆ ಅಂತಲೂ ಕೇಳ್ಬೋದು. ಎಲ್ಲ ಪ್ರಶ್ನೆಗಳು ಒಂದೇ ಆಗಿರುತ್ತೆ. ಬೇರೆ ಬೇರೆ ವರ್ಷಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಸ್ವಲ್ಪ ಬದಲಾವಣೆ ಮಾಡಿ ಕೇಳಿದ್ದಾರೆ ಅಷ್ಟೇ. ಇಲ್ಲಿ ಅಂಶಗಳ ರೂಪದಲ್ಲಿ ನೋಡಿದಾಗ ಪಂಡಿತ್ ರಾಜ್ಕಿಶೋರ್ ಕಿಶನ್ಗಂಜ್ ಮೇಲೆ ಇರ್ತಿದೆ. ಪಂಡಿತ್ ರಾಜ್ಕಿಶೋರ್ ಅವರು ಎಲ್ಲಿರ್ತಿದ್ರು? ಕಿಶನಗಂಜ ಅಂದರೆ ಕಿಶನಗಂಜ ಎಂಬ ಏರಿಯಾದಲ್ಲಿ ಇರ್ತಾ ಇದ್ರು.
ಮಜ್ದೂರೋं के नेता थे, ಅವರು ಕೂಲಿ ಕಾರ್ಮಿಕರ ನಾಯಕರಾಗಿದ್ದರು. ಮಜ್ದೂರೋं की बस्ती में जाकर ಲೆಕ್ಚರ್ देते थे. ಆ ಕೂಲಿ ಕಾರ್ಮಿಕರ ಒಂದು ಏರಿಯಾಗಳಿಗೆ ಹೋಗ್ಬಿಟ್ಟು, ಬಡಾವಣೆಗಳಿಗೆ ಹೋಗ್ಬಿಟ್ಟು ಅವರು ಉಪನ್ಯಾಸವನ್ನು ನೀಡ್ತಾ ಇದ್ರು, ಲೆಕ್ಚರ್. ನಂತರ ಬಸಂತ್ ಕಿ ಸಹಾಯತಾ ಕರ್ನೆ ಕೆ ಲಿಯೆ ಏಕ್ ಛಲಿನೆ ಖರೀದ್ತೆ ಹೇ. ನೋಡ್ರಿ, ಬಸಂತನಿಗೆ ಸಹಾಯ ಆಗಲಿ ಅಂದ್ಬಿಟ್ಟು ಒಂದು ಜಾಲರಿಯನ್ನು ಅವರು ಕೊಂಡ್ಕೊಳ್ತಾರೆ. ಮೋಟಾರ್ ದುರ್ಘಟನಾ ಮೇ ಘಾಯಲ್ ಬಸಂತ್ ಕಾ ಇಲಾಜ್ ಕರ್ವಾತೆ ಹೇ. ಮೋಟಾರ್ ದುರ್ಘಟನೆಯಲ್ಲಿ ಗಾಯಗೊಂಡಂತಹ ಬಸಂತನನ್ನು ಇಲಾಜ್ ಕರಾತಾ ಹೇ, ಚಿಕಿತ್ಸೆಯನ್ನು ಮಾಡಿಸ್ತಾರೆ. ಉಸೇ ಆಸ್ಪತಾಲ್ ಲೇ ಜಾನೆ ಕಾ ಪ್ರಬಂಧ ಭಿ ಕರ್ತೆ ಹೇ. ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಸಹ ಮಾಡ್ತಾರೆ. ಗರೀಬ್ ಅವರು ಕಂಗಾಲೋಂಕೆ ಪ್ರತಿ ಹಮ್ದರ್ದಿ ದಿಖಾತೆ थे. ಗರೀಬ್ ಮತ್ತು ಹಿಂದುಳಿದ ಬಗ್ಗೆ ಅವರು ಅನುಕಂಪವನ್ನು ತೋರಿಸ್ತಾ ಇದ್ದರು. ಪರೋಪಕಾರಿ ವ್ಯಕ್ತಿ थे. ಅವರು ಪರೋಪಕಾರಿ ಗುಣವುಳ್ಳಂತಹ ಒಬ್ಬ ಆದರ್ಶ ವ್ಯಕ್ತಿಯಾಗಿದ್ದರು ಅಂತ ನಾವು ಬರೀಬಹುದು ವಿದ್ಯಾರ್ಥಿಗಳೇ.